ಸ್ನೇಹಿತರೆ, ಪ್ರಪಂಚದ ಎಲ್ಲರ ಗಮನ ಇಸ್ರೇಲ್ ಸಚಿವರ ಭವ್ಯ ಸ್ವಾಗತದ ಮೇಲೆಯೇ ಇದ್ದಾಗ ದೆಹಲಿಯಲ್ಲಿ ಒಂದು ಶಾಂತವಾದ ಮತ್ತು ಸುರಕ್ಷಿತ ಕೋಣೆಯಲ್ಲಿ ಏನೋ ರಹಸ್ಯವಾಗಿ ನಡೆಯುತ್ತಿದೆ. ಅದು ಹೊರಗೆ ಗೊತ್ತಾಗದಂತೆ ಎಲ್ಲಾ ಜಾಗ್ರತೆಗಳನ್ನು ತೆಗೆದುಕೊಂಡಿದ್ದಾರೆ. ಅದು ಒಂದು ರಹಸ್ಯ ಸಭೆ ಮತ್ತು ಒಂದು ಮುಖ್ಯ ಒಡಂಬಡಿಕೆ. ಅದು ಭಾರತ ಮತ್ತು ಇಸ್ರೇಲ್ ನಡುವಿನ ಸ್ನೇಹವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಇದು ಕೇವಲ ರಾಜಕೀಯ ಕೈಕುಲುಕು ಮಾತ್ರವಲ್ಲ, ತಂತ್ರಜ್ಞಾನ, ಗುಪ್ತಚರ ಮತ್ತು ಸೇನಾ ಕ್ಷೇತ್ರಗಳಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯುವ ದೊಡ್ಡ ಯೋಜನೆಯ ಒಡಂಬಡಿಕೆ. ಅಷ್ಟೇ ಅಲ್ಲದೆ, ಇಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ದೊಡ್ಡ ಅಪ್ಡೇಟ್ ಬಗ್ಗೆ ಮಾತನಾಡೋಣ. ಅದು ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ. ರಷ್ಯಾ ಈಗ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮಾರಾಟ ಮಾಡಲು ಅನುಮತಿ ಕೊಟ್ಟಿದೆ. ಈಗ ಯೋಚಿಸಿ, ರಷ್ಯಾಗೆ ಚೆನ್ನಾಗಿ ಗೊತ್ತು ಅಲ್ವೇ? ಅಮೆರಿಕ ಮತ್ತು ಫಿಲಿಪೈನ್ಸ್ ಒಬ್ಬರಿಗೊಬ್ಬರು ತುಂಬಾ ಹತ್ತಿರದ ಸ್ನೇಹಿತರು. ಅಂದರೂ ರಷ್ಯಾಗೆ ಯಾಕೆ ಭಯವಿಲ್ಲ? ಅಮೆರಿಕ ಬ್ರಹ್ಮೋಸ್ ಕ್ಷಿಪಣಿ ತಂತ್ರಜ್ಞಾನವನ್ನು ರಹಸ್ಯವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತದೇನೋ ಅಂತ ರಷ್ಯಾ ಯಾಕೆ ಚಿಂತಿಸುತ್ತಿಲ್ಲ? ಆದರೆ ಅದರ ಉತ್ತರ ಒಂದು ದೊಡ್ಡ ರಹಸ್ಯದಲ್ಲಿ ಅಡಗಿದೆ. ಅದು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ಸಂಸ್ಥೆಗಳಾದ ಸಿಲಿಯಾ ಮತ್ತು ಎನ್ಎಸ್ಗಳನ್ನು ಸಹ ನಿರಾಯುಧಗೊಳಿಸುತ್ತದೆ. ಯಾಕೆಂದರೆ ಬ್ರಹ್ಮೋಸ್ ಕ್ಷಿಪಣಿಯ ನಿಜವಾದ ತಂತ್ರಜ್ಞಾನ ಕೇವಲ ಕ್ಷಿಪಣಿ ಮಾತ್ರವಲ್ಲ. ಅದರೊಳಗೆ ಅಡಗಿರುವ ಆ ತಂತ್ರಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು, ನಕಲು ಮಾಡುವುದು ಅಥವಾ ರಿವರ್ಸ್ ಎಂಜಿನಿಯರಿಂಗ್ ಮಾಡುವುದು ಬಹುತೇಕ ಅಸಾಧ್ಯ. ಹಾಗಿದ್ರೆ ಈ ಒಟ್ಟಾರೆ ಬೆಳವಣಿಗೆ ಏನು? ಇಸ್ರೇಲ್ ಮತ್ತು ಭಾರತ ನಡುವಿನ ರಹಸ್ಯ ಒಡಂಬಡಿಕೆ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ? ಮತ್ತು ರಷ್ಯಾ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕೊಟ್ಟು ಯಾವ ದೊಡ್ಡ ಆಟಕ್ಕೆ ಸಿದ್ಧತೆ ಮಾಡುತ್ತಿದೆ? ಬನ್ನಿ, ಈ ಎಲ್ಲ ವಿಷಯಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಣ. ಆದರೆ ಅದಕ್ಕಿಂತ ಮೊದಲು, ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ 1 ಸೆಕೆಂಡ್ ತೆಗೆದುಕೊಂಡು ಲೈಕ್ ಬಟನ್ ಒತ್ತಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅದು 1 ಸೆಕೆಂಡ್ ಮಾತ್ರ, ಆದರೆ ನಮಗೆ ಅದು ತುಂಬಾ ದೊಡ್ಡ ಸಹಾಯವಾಗುತ್ತದೆ. ಸ್ನೇಹಿತರೆ, ಇಂದು ಬಂದ ಈ ಸುದ್ದಿಯನ್ನು ಕೇಳಿ ಚೀನಾ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ರಕ್ತದೊತ್ತಡ ಒಮ್ಮೆಲೇ ಏರಿಕೊಂಡಿರಬೇಕು. ಕಾರಣ ಏನೆಂದ್ರೆ, ಇಸ್ರೇಲ್ ಮತ್ತೆ ತನ್ನನ್ನು ತಾನು ಸಾಬೀತುಪಡಿಸಿಕೊಂಡಿದೆ. ಅದು ಭಾರತಕ್ಕೆ ಕೇವಲ ಪಾಲುದಾರ ಮಾತ್ರವಲ್ಲ, ಪ್ರತಿ ಕಷ್ಟದ ಸಮಯದಲ್ಲಿ, ಪ್ರತಿ ತಿರುವಿನಲ್ಲಿ ಮತ್ತು ಪ್ರತಿ ಸವಾಲಿನಲ್ಲಿ ಭಾರತದ ಪಕ್ಕದಲ್ಲೇ ನಿಂತುಕೊಳ್ಳುವ ನಿಜವಾದ ಸ್ನೇಹಿತ. ಇದು ನಾನು ಯಾವುದೇ ಭಾವೋದ್ವೇಗದ ಮಾತುಗಳನ್ನು ಹೇಳುತ್ತಿಲ್ಲ. ಈ ಬಾರಿ ಇಸ್ರೇಲ್ ವಿದೇಶಾಂಗ ಸಚಿವರು ಸ್ವತಃ ಅಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಬೀಜಿಂಗ್, ಅಂಕಾರಾ ಮತ್ತು ಇಸ್ಲಾಮಾಬಾದ್ಗಳಲ್ಲಿ ಕುಳಿತಿರುವ ಜನರ ರಾತ್ರಿಯ ನಿದ್ರೆಯನ್ನು ಕೆಡಿಸಿಬಿಟ್ಟಿದೆ. ಈಗ ಯೋಚಿಸಿ, ಭಾರತ ಪ್ಯಾಲೆಸ್ತೀನಕ್ಕೂ ಅಧಿಕೃತ ಗುರುತಿಸುವಿಕೆ ಕೊಡುತ್ತದೆ. ಅಂದರೆ ರಾಜಕೀಯವಾಗಿ ಭಾರತ ಸಂಪೂರ್ಣ ತಟಸ್ಥವಾಗಿದೆ. ಅಂದರೂ ಇಸ್ರೇಲ್ ಯಾಕೆ ಯಾವಾಗಲೂ ಭಾರತದ ಕಡೆಗೆ ಒಲವು ತೋರಿಸುತ್ತದೆ? ಅಸಲು ಎಂದು ಇಸ್ರೇಲ್ಗೆ ಭಾರತದ ಮೇಲೆ ಅಷ್ಟು ನಂಬಿಕೆ ತಂದುಕೊಡುವುದು? ಇದೇ ನಿಜವಾದ ಕಥೆಯ ಹಿಂದೆ ನಡೆಯುತ್ತಿರುವುದು. ಇಸ್ರೇಲ್ ವಿದೇಶಾಂಗ ಸಚಿವರು ಭಾರತಕ್ಕೆ ಬರುವುದಕ್ಕೆ ಸಿದ್ಧರಾಗುತ್ತಿರುವ ಸಮಯದಲ್ಲೇ ಟೆಲ್ ಅವೀವ್ನಲ್ಲಿ ಒಂದು ಅತ್ಯಂತ ರಹಸ್ಯ ಸಭೆ ನಡೆಯುತ್ತಿದೆ. ಅದು ಭಾರತ ಮತ್ತು ಇಸ್ರೇಲ್ ನಡುವಿನ 17ನೇ ರಕ್ಷಣಾ ಸಹಕಾರ ಸಭೆ. ಇದು ಯಾವುದೇ ಸಾಮಾನ್ಯ ಚರ್ಚೆ ಮಾತ್ರವಲ್ಲ. ಇದರಲ್ಲಿ ಭಾರತದ ಪರವಾಗಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಇಸ್ರೇಲ್ ಪರವಾಗಿ ಮೇಜರ್ ಜನರಲ್ ಅಮೀರ್ ಬರಂ ಕುಳಿತು ಆ ಒಡಂಬಡಿಕೆಯ ಮೇಲೆ ಸಹಿ ಹಾಕಿದರು. ಅದು ಭಾರತ ಮತ್ತು ಇಸ್ರೇಲ್ ನಡುವಿನ ಭದ್ರತಾ ಸಂಬಂಧಗಳನ್ನು ಮತ್ತೊಂದು ಹಂತಕ್ಕೆ ಏರಿಸಿಬಿಟ್ಟಿದೆ. ದೆಹಲಿಯಲ್ಲಿ ಈ ಒಡಂಬಡಿಕೆಯ ಇಂಕ್ ಇನ್ನೂ ಒಣಗುವ ಮೊದಲೇ 3 ನವೆಂಬರ್ ರಾತ್ರಿ 9 ಗಂಟೆಗಳಿಗೆ ಇಸ್ರೇಲ್ ವಿದೇಶಾಂಗ ಸಚಿವರು ದೆಹಲಿಗೆ ಬಂದುಬಿಟ್ಟರು. ಬಂದ ತಕ್ಷಣ ಅವರು ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಾಲ್ ಅವರೊಂದಿಗೆ ಸಭೆ ನಡೆಸಿದರು. ಈ ಸಭೆ ಕೇವಲ ಫೋಟೋಗಳನ್ನು ತೆಗೆದುಕೊಳ್ಳಲು ಮಾತ್ರವಲ್ಲ, ಎರಡು ದೇಶಗಳ ನಡುವಿನ ರಾಜಕೀಯ ಪಾಲುದಾರಿಕೆಯನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲು ಅಲ್ಲೇ ನಿರ್ಧಾರಗಳನ್ನು ತೆಗೆದುಕೊಂಡರು. ಮತ್ತು ಅದು ಒಟ್ಟಾರೆ ಪ್ರಪಂಚದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸಿತು. ಸಭೆಯಲ್ಲಿ ಒಂದು ಸಂದೇಶ ತುಂಬಾ ಸ್ಪಷ್ಟವಾಗಿ ಮತ್ತು ಕಠಿಣವಾಗಿ ಹೇಳಿದರು. ಅದು ಉಗ್ರವಾದದ ಮೇಲೆ ಶೂನ್ಯ ಸಹನೆ, ಅಂದರೆ ಯಾವುದೇ ಸಂದರ್ಭದಲ್ಲೂ ಕ್ಷಮೆ ಇಲ್ಲ ಮತ್ತು ಮೃದುತ್ವ ಇಲ್ಲ. ಭಾರತ ಮತ್ತು ಇಸ್ರೇಲ್ ಎರಡೂ ದೇಶಗಳು ಒಪ್ಪಿಕೊಂಡವು. ಇನ್ನೂ ಅಂತಹ ಶಕ್ತಿಗಳಿವೆ,
ಅವು ಭಾರತ ಮತ್ತು ಇಸ್ರೇಲ್ಗಳನ್ನು ಯಾವಾಗಲೂ ತೊಂದರೆಯಲ್ಲಿ, ಅಸ್ಥಿರತೆಯಲ್ಲಿ ಮತ್ತು ಒತ್ತಡದಲ್ಲೇ ಇರಿಸಬೇಕೆಂದು ಬಯಸುತ್ತವೆ. ಕೆಲವು ದೇಶಗಳು ನಮ್ಮ ಭೂಮಿಯ ಮೇಲೆ ನೇರವಾಗಿ ದಾಳಿ ಮಾಡಿಸಲು ಹಿಂಜರಿಯುವುದಿಲ್ಲ. ಆ ಮೂಲಕ ಭಾರತ ಆಯುಧಗಳ ಖರೀದಿಯಲ್ಲಿ ಮುಳುಗಿ ಅಭಿವೃದ್ಧಿ ಸ್ಪರ್ಧೆಯಿಂದ ಹೊರಗುಳಿಯಬೇಕೆಂದು ಬಯಸುತ್ತವೆ. ಆದರೆ ಈಗ ಈ ಆಟ ಸಂಪೂರ್ಣ ಬದಲಾಗಿಬಿಟ್ಟಿದೆ. ಭಾರತ ಮತ್ತು ಇಸ್ರೇಲ್ ಈಗ ಕೇವಲ ಸ್ನೇಹಿತರು ಅಥವಾ ವ್ಯಾಪಾರ ಪಾಲುದಾರರು ಮಾತ್ರವಲ್ಲ. ಅವು ಒಂದು ಜಂಟಿ ಭದ್ರತಾ ತಂಡವಾಗಿ ಮಾರ್ಪಟ್ಟಿವೆ. ಈ ಹೋರಾಟ ಈಗಿನ ಸಮಯಕ್ಕೆ ಮಾತ್ರ ಸೀಮಿತವಲ್ಲ. ಇದು ಭವಿಷ್ಯದ ತಂತ್ರಜ್ಞಾನ, ಡ್ರೋನ್ ಯುದ್ಧಗಳು, ಸೈಬರ್ ಗುಪ್ತಚರ ಮತ್ತು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳವರೆಗೂ ವಿಸ್ತರಿಸುತ್ತದೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ಈ ಸಂಬಂಧ ಹಣದ ಮೇಲೆ ಆಧಾರಿತವಲ್ಲ. ಅದು ಸಂಪೂರ್ಣ ನಂಬಿಕೆಯ ಮೇಲೆ ಆಧಾರಿತವಾಗಿದೆ. ಅದು ಹೃದಯದಿಂದ ಹೃದಯಕ್ಕೆ ಸಂಪರ್ಕಗೊಂಡಿದೆ. ಇಸ್ರೇಲ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಭಾರತ ಒಂಟಿಯಾಗಿಲ್ಲ. ಯಾವ ದೇಶವಾದರೂ ಭಾರತದ ಮೇಲೆ ಕೆಟ್ಟ ಉದ್ದೇಶಗಳನ್ನು ಹೊಂದಿದ್ರೆ ಅದು ಅರ್ಥ ಮಾಡಿಕೊಳ್ಳಬೇಕು. ಭಾರತದ ಪಕ್ಕದಲ್ಲಿ ಇಸ್ರೇಲ್ ತಂತ್ರಜ್ಞಾನ, ಇಸ್ರೇಲ್ ಅನುಭವ ಮತ್ತು ಇಸ್ರೇಲ್ ಸೇನಾ ಶಕ್ತಿ ನಿಂತಿವೆ. ಅಂದರೆ ಒಂದು ವಿಷಯ ಪ್ರಪಂಚ ಈಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಭಾರತವನ್ನು ಬಲಹೀನವೆಂದು ಭಾವಿಸುವುದು ಇನ್ನೂ ಯಾರೂ ಮಾಡಲಾರರು. ಈ ಸಭೆಯಲ್ಲಿ ಎರಡು ದೇಶಗಳು ಕೇವಲ ಔಪಚಾರಿಕ ಮಾತುಗಳನ್ನು ಮಾತ್ರ ಹೇಳಲಿಲ್ಲ. ಮುಂದಿನ ಅನೇಕ ವರ್ಷಗಳಲ್ಲಿ ತಮ್ಮ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಒಂದು ಮುಖ್ಯ ಒಡಂಬಡಿಕೆಯ ಮೇಲೆ ಸಹಿ ಹಾಕಿದವು. ಈ ಎಂಒಯು ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇದು ತೋರಿಸುತ್ತದೆ, ಭಾರತ ಮತ್ತು ಇಸ್ರೇಲ್ ಈಗ ಕೇವಲ ಸ್ನೇಹಪೂರ್ವಕ ಸಂಬಂಧಗಳ ಬಗ್ಗೆ ಮಾತನಾಡುತ್ತಿಲ್ಲ. ಅವು ರಕ್ಷಣೆ, ತಂತ್ರಜ್ಞಾನ, ಕೃಷಿ, ನೀರಿನ ನಿರ್ವಹಣೆ, ಆವಿಷ್ಕಾರಗಳು ಮತ್ತು ಅಂತರಿಕ್ಷ ಕ್ಷೇತ್ರಗಳಂತಹ ಮುಖ್ಯ ಕ್ಷೇತ್ರಗಳಲ್ಲಿ ಭೂಮಿಯ ಮೇಲೆ ಇಳಿದು ಪ್ರಾಯೋಗಿಕವಾಗಿ ಕೆಲಸ ಮಾಡಲು ಬಯಸುತ್ತಿವೆ. ಈ ಹೆಜ್ಜೆ ಸ್ಪಷ್ಟವಾಗಿ ಹೇಳುತ್ತದೆ, ಎರಡು ದೇಶಗಳ ನಡುವಿನ ರಾಜಕೀಯ ಪಾಲುದಾರಿಕೆ ಈಗ ಮಾತುಗಳಿಂದ ಹೊರಗೆ ಬಂದು ನಿಜವಾದ ಯೋಜನೆಗಳು ಮತ್ತು ಫಲಿತಾಂಶಗಳ ಕಡೆಗೆ ಹೋಗುತ್ತಿದೆ. ಸಭೆಯಲ್ಲಿ ಎರಡು ದೇಶಗಳು ಮತ್ತೆ ಪುನರುಚ್ಚರಿಸಿದವು, ಉಗ್ರವಾದದ ವಿಷಯದಲ್ಲಿ ಯಾವುದೇ ಮೃದುತ್ವ ಇಲ್ಲ ಮತ್ತು ಹಿಂಜರಿಯುವ ಅವಕಾಶ ಇಲ್ಲ. ಮುಂದಿನ ಕಾಲದಲ್ಲಿ ಮತ್ತಷ್ಟು ಹೊಸ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಸಂಕೇತಗಳನ್ನು ಕೊಟ್ಟವು. ಇದರಿಂದ ಸ್ಪಷ್ಟವಾಗುತ್ತದೆ, ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಈಗ ಹಿಂದಿನದಕ್ಕಿಂತ ತುಂಬಾ ಬಲವಾದ ಮತ್ತು ನಂಬಿಕಾರ್ಹವಾಗಿದೆ. ನಾನು ಯಾವಾಗಲೂ ನಂಬುತ್ತೇನೆ, ಇಸ್ರೇಲ್ ಅಂತಹ ಕೆಲವು ದೇಶಗಳಲ್ಲಿ ಒಂದು. ಅದು ಭಾರತದ ಕಷ್ಟದ ಸಮಯಗಳಲ್ಲಿ ಎಂದೂ ಹಿಂಜರಿಯುವುದಿಲ್ಲ ಮತ್ತು ಸಮಯಕ್ಕೆ ಅದು ತನ್ನನ್ನು ತಾನು ಸಾಬೀತುಪಡಿಸಿಕೊಂಡಿದೆ ಕೂಡ. ಭಾರತ ಪ್ರತಿ ವರ್ಷ ಸುಮಾರು $2 ಬಿಲಿಯನ್, ಅಂದರೆ ಸುಮಾರು 1700 ಕೋಟಿ ರೂಪಾಯಿಗಳ ಮೌಲ್ಯದ ಆಯುಧಗಳನ್ನು ಇಸ್ರೇಲ್ನಿಂದ ಖರೀದಿಸುತ್ತದೆ. ಇದರಿಂದ ನಾವು ಇಸ್ರೇಲ್ನ ಅತಿ ದೊಡ್ಡ ರಕ್ಷಣಾ ಪಾಲುದಾರರಲ್ಲಿ ಒಬ್ಬರಾಗಿದ್ದೇವೆ. ಮತ್ತು ಆಸಕ್ತಿಕರ ವಿಷಯ ಏನೆಂದರೆ, ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಚಟುವಟಿಕೆಗಳ ಮೇಲೆ ನಿಗಾ ಇಡಲು ಭಾರತೀಯ ಸೇನೆ ಬಳಸುವ ಅತ್ಯಾಧುನಿಕ ಡ್ರೋನ್ಗಳು ಕೂಡ ಇಸ್ರೇಲ್ನಿಂದಲೇ ಬಂದಿವೆ. ಎರಡು ದೇಶಗಳ ನಡುವಿನ ಈ ನಂಬಿಕೆ ಮತ್ತು ಸಮನ್ವಯ ಮುಂದಿನ ಕಾಲದಲ್ಲಿ ಮತ್ತಷ್ಟು ದೊಡ್ಡ ರೂಪ ಪಡೆಯಲಿದೆ. ಬನ್ನಿ ಈಗ ಬ್ರಹ್ಮೋಸ್ ಕ್ಷಿಪಣಿಯ ಮತ್ತೊಂದು ದೊಡ್ಡ ಅಪ್ಡೇಟ್ ಕಡೆಗೆ ಹೋಗೋಣ. ಒಂದು ಕಾಲದಲ್ಲಿ ಯಾವುದಾದರೂ ವಿದೇಶಿ ಗ್ರಾಹಕ ಸಿಕ್ಕರೆ ಭಾರತಕ್ಕೆ ಅದು ಹೀರೋ ಎನ್ನಿಸುತ್ತಿತ್ತು. ಆ ಸಮಯದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಮೊದಲ ಬಾರಿಗೆ ಸ್ವೀಕರಿಸಿದ ದೇಶ ಫಿಲಿಪೈನ್ಸ್ ಮಾತ್ರ. ಮತ್ತು ಆ ಒಂದು ಒಡಂಬಡಿಕೆ ಭಾರತಕ್ಕೆ ದೊಡ್ಡ ಸಾಧನೆಯೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿಬಿಟ್ಟಿದೆ. ಈಗ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ದೇಶಗಳು ಸಾಲಿನಲ್ಲಿ ನಿಂತಿವೆ. ಅನೇಕ ದೇಶಗಳು ಇದರ ಬಗ್ಗೆ ಚರ್ಚೆ ನಡೆಸುತ್ತಿವೆ ಮತ್ತು ಮುಂದಿನ ಅವಕಾಶ ಬಹುಶಃ ಇಂಡೋನೇಷ್ಯಾದ್ದೇ ಎಂದು ಅಂದಾಜು ಮಾಡುತ್ತಿದ್ದಾರೆ. ಆ ಒಡಂಬಡಿಕೆ ಬಹುತೇಕ ಸಿದ್ಧವಾಗಿದೆ. ಕೇವಲ ಅಧಿಕೃತ ಮುದ್ರೆ ಹಾಕುವುದು ಮಾತ್ರ ಬಾಕಿ. ಅಂದರೆ ಈಗ ಬ್ರಹ್ಮೋಸ್ ಕ್ಷಿಪಣಿಗೆ ಗ್ರಾಹಕರನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಗ್ರಾಹಕರೇ ನಮ್ಮ ಬಾಗಿಲು ತಟ್ಟುತ್ತಿದ್ದಾರೆ. ಆದರೆ ನಿಜವಾದ ಆಸಕ್ತಿ ಇಲ್ಲಿಂದಲೇ ಶುರುವಾಗುತ್ತದೆ. ಇದೇ ಬ್ರಹ್ಮೋಸ್ ಕ್ಷಿಪಣಿ. ಭಾರತ ಅದನ್ನು ತನ್ನ ಅತ್ಯಂತ ನಂಬಿಕಾರ್ಹ ಕ್ಷಿಪಣಿಯೆಂದು ಭಾವಿಸುತ್ತದೆ ಮತ್ತು ಇದನ್ನು ನೋಡಿ ನೆರೆಹೊರೆಯ ದೇಶಗಳ ನಿದ್ರೆ ಕೆಡುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಯಾವ ದೇಶಗಳು ಬ್ರಹ್ಮೋಸ್ ಮೇಲೆ ಆಸಕ್ತಿ ತೋರಿಸುತ್ತಿವೆಯೋ ಅವು ಅದನ್ನು ಸುಲಭವಾಗಿ ಪಡೆಯಬಹುದೇ? ಚೀನಾ ತರಹದ ಪ್ರತಿಸ್ಪರ್ಧಿ ದೇಶಗಳು ಇದರ ಬಗ್ಗೆ ಕನಸುಗಳನ್ನು ಯಾಕೆ ಕಾಣುತ್ತವೆ?
ಅಮೆರಿಕ ಇದನ್ನು ಯಾವ ಕೋನದಲ್ಲಿ ಅರ್ಥಮಾಡಿಕೊಳ್ಳಲು ಬಯಸುತ್ತದೆ? ಮತ್ತು ಅತಿ ದೊಡ್ಡ ಪ್ರಶ್ನೆ ಏನೆಂದರೆ, ಭವಿಷ್ಯದಲ್ಲಿ ಯಾವುದಾದರೂ ದೊಡ್ಡ ಶಕ್ತಿ ಇದರ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತದೆ? ಹೌದು, ಜನರ ಮನಸ್ಸಿನಲ್ಲಿ ತಿರುಗುತ್ತಿರುವ ಅತಿ ದೊಡ್ಡ ಗೊಂದಲ ಏನೆಂದರೆ, ಅಮೆರಿಕ ಬ್ರಹ್ಮೋಸ್ ಕ್ಷಿಪಣಿಯ ನಿಜವಾದ ತಂತ್ರಜ್ಞಾನವನ್ನು ಕದ್ದುಕೊಳ್ಳಬಹುದೇ? ನೋಡಿ, ಚೀನಾವನ್ನು ಸಂಪೂರ್ಣ ಮರೆತುಬಿಡಿ, ಯಾಕೆಂದರೆ ಅದಕ್ಕೆ ಈ ದಾರಿ ಮೊದಲಿನಿಂದಲೇ ಮುಚ್ಚಿಹೋಗಿದೆ. ಅಮೆರಿಕ ಮತ್ತು ಫಿಲಿಪೈನ್ಸ್ ನಡುವೆ ಬಲವಾದ ರಕ್ಷಣಾ ಒಡಂಬಡಿಕೆ ಇದೆ. ಅದನ್ನು ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಎಂದು ಕರೆಯುತ್ತಾರೆ. ಹಾಗಾಗಿ ಕೆಲವರು ಯೋಚಿಸುತ್ತಾರೆ, ಫಿಲಿಪೈನ್ಸ್ ಒತ್ತಡಕ್ಕೆ ಬೀಳಿ ಅಥವಾ ತಪ್ಪಾಗಿ ಅಮೆರಿಕಕ್ಕೆ ತಾಂತ್ರಿಕ ವಿವರಗಳನ್ನು ತೋರಿಸಿದ್ರೆ ಅಮೆರಿಕ ಅದನ್ನು ತೆರೆದು ನೋಡಬಹುದೇ? ಉತ್ತರ ತುಂಬಾ ಸ್ಪಷ್ಟವಾಗಿ ಮತ್ತು ನೇರವಾಗಿದೆ. ಅದು ಇಲ್ಲ. ಮತ್ತು ಇದು ಕೇವಲ ಭಾರತದ ಮಾತು ಮಾತ್ರವಲ್ಲ. ಈ ಹೇಳಿಕೆ ಬ್ರಹ್ಮೋಸ್ ಕ್ಷಿಪಣಿ ನಿರ್ಮಾಣದಲ್ಲಿ ಭಾರತದ ಪಾಲುದಾರನಾಗಿರುವ ರಷ್ಯಾದ ಎನ್ಪಿವ ಕಂಪನಿ ಮಾಡಿದ್ದು. ಅವರ ಮಾತು ತುಂಬಾ ಸ್ಪಷ್ಟವಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯ ನಿಜವಾದ ರಹಸ್ಯಗಳು ಯಾವ ಬಾಹ್ಯ ಶಕ್ತಿಯ ಕೈಗೂ ಸಿಗುವುದಿಲ್ಲ. ಅಸಲು ಮಜಾ ಬ್ರಹ್ಮೋಸ್ ಕ್ಷಿಪಣಿಯ ಆ ಭಾಗದಲ್ಲೇ ಅಡಗಿದೆ. ಅದನ್ನು ಹೊರಗಿನಿಂದ ನೋಡಿ ಯಾರೂ ಹಿಡಿದುಕೊಳ್ಳಲಾರರು. ಕ್ಷಿಪಣಿಯ ನಿಜವಾದ ಮೆದುಳು, ಅದರ ನಿಯಂತ್ರಣ ಅಲ್ಗಾರಿದಮ್ಗಳು, ಮಾರ್ಗದರ್ಶಕ ವ್ಯವಸ್ಥೆ ಮತ್ತು ಅದನ್ನು ಅಷ್ಟು ವೇಗವಾಗಿ, ನಿಖರವಾಗಿ ಮತ್ತು ಅಪಾಯಕಾರಿಯಾಗಿ ಮಾಡುವ ಒಟ್ಟಾರೆ ಸಾಫ್ಟ್ವೇರ್, ಆ ಭಾಗ ಎಲ್ಲವೂ ಅಷ್ಟು ಲಾಕ್ ಮಾಡಲಾಗಿದೆ. ಯಾರಾದರೂ ತೆರೆದರೂ ಒಳಗೆ ಏನು ನಡೆಯುತ್ತಿದೆಯೋ ಅರ್ಥವಾಗುವುದಿಲ್ಲ. ಇದನ್ನು ಹೀಗೆ ಅರ್ಥಮಾಡಿಕೊಳ್ಳಿ, ಯಾರಿಗಾದರೂ ಮೊಬೈಲ್ ಫೋನ್ ಕೊಟ್ಟಿದ್ದೀರಿ, ಆದರೆ ಪಾಸ್ವರ್ಡ್ ಇಲ್ಲ, ಭಾಷೆ ಅರ್ಥವಾಗುವುದಿಲ್ಲ ಮತ್ತು ಎನ್ಕ್ರಿಪ್ಷನ್ನು ಬ್ರೇಕ್ ಮಾಡಲು ಯಾವ ಮಾರ್ಗವೂ ಇಲ್ಲ. ಹೊರಗಿನಿಂದ ಅದು ಕೇವಲ ಒಂದು ಬಾಕ್ಸ್ ತರಹ ಕಾಣುತ್ತದೆ ಮತ್ತು ಒಳಗೆ ಯಾವ ಆಟ ನಡೆಯುತ್ತಿದೆಯೋ ಯಾರ ಅರಿವಿಗೂ ಬರುವುದಿಲ್ಲ. ಈಗ ಆಸಕ್ತಿಕರ ವಿಷಯ ಕೇಳಿ. ರಷ್ಯಾ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿ ಮಾರಾಟಕ್ಕೆ ಅನುಮತಿ ಕೊಟ್ಟಾಗ ರಷ್ಯಾಗೆ ಮೊದಲೇ ಗೊತ್ತಿತ್ತು ಅಮೆರಿಕ ಮತ್ತು ಫಿಲಿಪೈನ್ಸ್ ತುಂಬಾ ಹತ್ತಿರದ ಪಾಲುದಾರರು ಎಂದು. ಅಂದರೂ ರಷ್ಯಾ ಯಾವುದೇ ಯೋಚನೆ ಮಾಡದೆ ಒಪ್ಪಿಕೊಂಡಿತು. ಯಾಕೆಂದರೆ ರಷ್ಯಾಗೆ ಸಂಪೂರ್ಣ ನಂಬಿಕೆ ಇದೆ. ಅಮೆರಿಕ ಎಷ್ಟೇ ಸೂಪರ್ ತಜ್ಞರನ್ನು ತಂದರೂ, ಲ್ಯಾಬ್ನಲ್ಲಿ ಕ್ಷಿಪಣಿಯನ್ನು ತುಂಡು ತುಂಡಾಗಿ ಮಾಡಿದರು ಮತ್ತು ಮೈಕ್ರೋಸ್ಕೋಪ್ ಹಾಕಿದರು, ನಿಜವಾದ ವಿಷಯ ಕೈಗೆ ಸಿಗುವುದಿಲ್ಲ. ಯಾಕೆಂದರೆ ನಿಜವಾದ ಆಟ ಲೋಹದ ದೇಹದಲ್ಲಿ ಅಲ್ಲ, ಆ ಲಾಕ್ ಮಾಡಿದ ಸಾಫ್ಟ್ವೇರ್ ಒಳಗೆ ನಡೆಯುತ್ತದೆ ಮತ್ತು ಆ ಭಾಗ ಕೇವಲ ಭಾರತ ಮತ್ತು ರಷ್ಯಾ ನಿಯಂತ್ರಣದಲ್ಲೇ ಇದೆ. ಮತ್ತೊಂದು ವಿಶೇಷ ವಿಷಯ ಏನೆಂದರೆ, ಫಿಲಿಪೈನ್ಸ್ಗೆ ಕೊಟ್ಟ ಬ್ರಹ್ಮೋಸ್ ಕ್ಷಿಪಣಿ ಸಂಪೂರ್ಣ ಭಾರತೀಯ ಆವೃತ್ತಿ ಅಲ್ಲ, ಇದು ರಸ್ತು ಆವೃತ್ತಿ ಮಾತ್ರ. ಇದರ ರೇಂಜ್ ಕೇವಲ 290 ಕಿಲೋಮೀಟರ್ಗಳು ಮಾತ್ರ ಇರಿಸಿದ್ದಾರೆ. ಅಂದರೆ ಇದನ್ನು ಉದ್ದೇಶಪೂರ್ವಕವಾಗಿ ಸರಳವಾದ ಆವೃತ್ತಿಯಾಗಿ ತಯಾರಿಸಿದ್ದಾರೆ. ಅಂದರೆ ಅಮೆರಿಕ ಬಯಸಿದರು ಈ ಆವೃತ್ತಿಯನ್ನು ನೋಡಿ ತುಂಬಾ ಆಳವಾದ ತಂತ್ರಜ್ಞಾನವನ್ನು ತೆಗೆಯುವುದು ಕಷ್ಟದ ಕೆಲಸ. ಅಸಲು ಬ್ರಹ್ಮೋಸ್ ಕ್ಷಿಪಣಿ ಇನ್ನೂ ಕೇವಲ ಭಾರತ ಮತ್ತು ರಷ್ಯಾ ಬಳಿಯೇ ಇದೆ. ಈಗ ಅತಿ ಕೀಲಕ ವಿಷಯ ಬರುತ್ತದೆ. ಬ್ರಹ್ಮೋಸ್ ಕ್ಷಿಪಣಿಯೊಂದಿಗೆ ಭಾರತ ಮತ್ತು ಫಿಲಿಪೈನ್ಸ್ ನಡುವೆ ಒಂದು ಎಂಡ್ ಯೂಸರ್ ಒಡಂಬಡಿಕೆ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಈ ಕ್ಷಿಪಣಿ ತಂತ್ರಜ್ಞಾನ ಅಥವಾ ಯಾವುದೇ ತೆರೆದು ನೋಡುವ ಮಾಹಿತಿಯನ್ನು ಮೂರನೇ ದೇಶಕ್ಕೆ ಕೊಟ್ಟರೆ ಅದು ನೇರವಾಗಿ ರಾಜಕೀಯ ಮತ್ತು ಕಾನೂನು ಸಮಸ್ಯೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ಅಂದರೆ ಇದು ಯಾವುದೇ ಆಟದ ಆಟಿಕೆ ಅಲ್ಲ, ಯಾರಾದರೂ ತೆಗೆದುಕೊಂಡು ಮತ್ತೊಬ್ಬರ ಮುಂದೆ ತೆರೆದು ತೋರಿಸುವುದು. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಬ್ರಹ್ಮೋಸ್ ಕ್ಷಿಪಣಿಯ ಭದ್ರತೆ ತಾನಾಗಿಯೇ ಅಷ್ಟು ಅತ್ಯಾಧುನಿಕವಾಗಿದೆ. ಯಾರಾದರೂ ಇದನ್ನು ರಿವರ್ಸ್ ಎಂಜಿನಿಯರಿಂಗ್ ಮಾಡಲು ಪ್ರಯತ್ನಿಸಿದರೆ, ಅಂದರೆ ತೆರೆದು ನೋಡುವುದು, ನಕಲು ಮಾಡುವುದು ಅಥವಾ ಒಳಗಿನ ವ್ಯವಸ್ಥೆಗಳನ್ನು ಅರ್ಥಮಾಡಿಕೊಳ್ಳುವುದು, ಅಂದಾಗ ಕ್ಷಿಪಣಿ ಸ್ವಯಂಚಾಲಿತವಾಗಿ ಲಾಕ್ ಆಗುತ್ತದೆ ಅಥವಾ ನಿರುಪಯೋಗಿ ಸ್ಥಿತಿಗೆ ಹೋಗುತ್ತದೆ. ಒಮ್ಮೆ ಆದರೆ ಅದನ್ನು ಮತ್ತೆ ಸಕ್ರಿಯಗೊಳಿಸಲು ಕೀ ಕೇವಲ ಭಾರತದ ಬಳಿಯೇ ಇದೆ. ಇಲ್ಲಿಗೂ ಫಿಲಿಪೈನ್ಸ್ ಯಾವಾಗಲಾದರೂ ಭಾರತವನ್ನು ಕೇಳಿದರೆ, ಸ್ನೇಹಿತ ಇದು ನಿಂತು ಹೋಯಿತು ಮತ್ತೆ ಆರಂಭಿಸಿ ಎಂದು, ಭಾರತ ತಕ್ಷಣ ಅರ್ಥಮಾಡಿಕೊಳ್ಳುತ್ತದೆ ಕ್ಷಿಪಣಿಯೊಂದಿಗೆ ಏನೋ ಬದಲಾವಣೆ ಆಗಿದೆ ಎಂದು. ಮತ್ತು ಅತಿ ಕಷ್ಟದ ವಿಷಯ ಏನೆಂದರೆ, ಬ್ರಹ್ಮೋಸ್ ಕ್ಷಿಪಣಿಯ ಸೀಕರ್ ವ್ಯವಸ್ಥೆ ಮತ್ತು ಅದರ ನಿಯಂತ್ರಣ ಕೋಡ್ ಅಷ್ಟು ಜಟಿಲವಾಗಿವೆ. ಭಾರತ ಅಥವಾ ರಷ್ಯಾ ಸಹಾಯವಿಲ್ಲದೆ ಅವುಗಳನ್ನು ಅರ್ಥಮಾಡಿಕೊಳ್ಳುವುದು ಬಹುತೇಕ ಅಸಾಧ್ಯ. ಅಂದರೆ ಬ್ರಹ್ಮೋಸ್ ಕ್ಷಿಪಣಿ ಕೇವಲ ಒಂದು ಆಯುಧ ಮಾತ್ರವಲ್ಲ,
ಅದು ಒಂದು ಮೆದುಳು ತರಹ ಮತ್ತು ಆ ಮೆದುಳಿನ ಕೀ ಕೇವಲ 2 ದೇಶಗಳ ಬಳಿಯೇ ಇದೆ. ಇದೇ ಕಾರಣ ಇಂದು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಬಿಟ್ಟಿದ್ದಾರೆ. ಈಗ 14ಕ್ಕಿಂತ ಹೆಚ್ಚು ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿ ತೋರಿಸುತ್ತಿವೆ ಎಂದು. ಮಿಕ್ಕಿದ್ದು ಸ್ನೇಹಿತರೆ, ಈ ಒಟ್ಟಾರೆ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಾಮೆಂಟ್ ಮಾಡಿ ಖಂಡಿತ ಹೇಳಿ. ಸ್ನೇಹಿತರೆ, ಇದು ಇಂದಿನ ದೊಡ್ಡ ಸುದ್ದಿ ಮತ್ತು ತುಂಬಾ ಸಂಶೋಧನೆ ಮತ್ತು ಕಷ್ಟದಿಂದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗಾಗಿ ನಮ್ಮ ಕಷ್ಟಕ್ಕೆ ಬೆಂಬಲ ಕೊಡಬೇಕಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಆ ಮೂಲಕ ಅವರಿಗೂ ಈ ಮಾಹಿತಿ ಸಿಗುತ್ತದೆ. ಜೈ ಶ್ರೀರಾಮ್.